ನಾರಿ ನಿನ್ನ ಮಾರಿಮ್ಯಾಗ ದ ರಾ ಬೇಂದ್ರೆ. ಕರ್ತೃ ಕೃತಿ ಪರಿಚಯ. ಕವಿ ಪರಿಚಯ ದ ರಾ ಬೇಂದ್ರೆ. ಕನ್ನಡ ನಾಡಿನಲ್ಲಿ ವರಕವಿ ಎಂದೇ ಸುಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡ ನವೋದಯ ಕಾವ್ಯದ ಅಸಾಧಾರಣ ಶಕ್ತಿಯಾಗಿದ್ದರು. ಉಸಿರಾಟದಷ್ಟೇ ಸಹಜವಾಗಿ ಇವರ ಪದ್ಯಗಳು ಮೂಡಿಬರುತ್ತಿದ್ದವು. ಬದುಕಿನ ಸಮಸ್ತ ರಸವೇ ಇವರ ಕಾವ್ಯಕೃತಿಗಳಾಗಿವೆ. ಸಾಹಿತ್ಯದ ಮೂಲಕ ಸಮಗ್ರ ಜೀವನವನ್ನು ಕಂಡುಕೊಂಡ ಪ್ರಮುಖ ದಾರ್ಶನಿಕ ಕವಿ ಇವರು. 1. ಜನನ ಜನವರಿ 31, 1896 ರಂದು ಧಾರವಾಡದಲ್ಲಿ. 2. ಪೋಷಕರು ತಂದೆ ರಾಮಚಂದ್ರ, ತಾಯಿ ಅಂಬವ್ವ. 3. ಶಿಕ್ಷಣ ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಮುಗಿಸಿ 1918 ರಲ್ಲಿ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ಬಿ.ಎ. ಪದವಿ ಪಡೆದರು. ನಂತರ 1935 ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಎಂ.ಎ. ಪದವಿ ಪಡೆದರು. 4. ವೃತ್ತಿಜೀವನ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಇವರು ಗದಗದ ವಿದ್ಯಾದಾನ ಸಮಿತಿ ಪ್ರೌಢಶಾಲೆ, ಪುಣೆಯ ಕಾಮರ್ಸ್ ಕಾಲೇಜು ಮತ್ತು ಸೋಲಾಪುರದ ಡಿ.ಎ.ವಿ. ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ನಂತರ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಲಹೆಗಾರರಾಗಿದ್ದರು. 5. ಹೋರಾಟ 1930 ರಲ್ಲಿ ನರಬಲಿ ಎಂಬ ಕವನ ಪ್ರಕಟಿಸಿದ್ದಕ್ಕಾಗಿ ಬ್ರಿಟಿಷ್ ಸರ್ಕಾರದಿಂದ ಜೈಲುವಾಸ ಅನುಭವಿಸಿದರು. ಕೃತಿಗಳು ಕವನ ಸಂಕಲನಗಳು ಕೃಷ್ಣಕುಮಾರಿ, ಗರಿ, ಸಖಿಗೀತ, ಅರಳು ಮರಳು, ನಾದಲೀಲೆ, ನಾಕುತಂತಿ, ಕಾಮಕಸ್ತೂರಿ, ಮುಗಿಲ ಮಲ್ಲಿಗೆ ಮತ್ತೆ ಶ್ರಾವಣ ಬಂತು ಇತ್ಯಾದಿ. ನಾಟಕಗಳು ತಿರುಕರ ಪಿಡುಗು, ಉದ್ಧಾರ, ನಗೆಯ ಹೊಗೆ, ಹೊಸ ಸಂಸಾರ, ಸಾಯೋ ಆಟ. ವಿಮರ್ಶೆ ಸಂಶೋಧನೆ ಸಾಹಿತ್ಯ ಮತ್ತು ವಿಮರ್ಶೆ, ಕಾವ್ಯೋದ್ಯೋಗ, ಸಾಹಿತ್ಯದ ವಿರಾಟ್ ಸ್ವರೂಪ. ಪ್ರಶಸ್ತಿ ಮತ್ತು ಗೌರವಗಳು 1943 ರಲ್ಲಿ ಶಿವಮೊಗ್ಗದ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1959. ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ 1974. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ. ಮೈಸೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಿ.ಲಿಟ್ ಪದವಿ. ಕವನದ ತಿರುಳು ನಾರಿ ನಿನ್ನ ಮಾರಿ ಮ್ಯಾಗ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಕವನ ಸಂಕಲನ ಗರಿ ಯಿಂದ ಆರಿಸಿಕೊಳ್ಳಲಾಗಿದೆ. ಇದು ಜೀವನದ ಜೀವಂತ ವಿರಹದ ಪ್ರೇಮಗೀತೆಯಾಗಿದೆ. ಬರಗಾಲದ ಹಿನ್ನೆಲೆ ಧಾರವಾಡದ ಕಲಘಟಗಿ ಭಾಗದಲ್ಲಿ ಒಮ್ಮೆ ಭೀಕರ ಬರಗಾಲ ಬಿದ್ದಾಗ ಅನ್ನವಿಲ್ಲದೆ ಜನ ಮತ್ತು ಪಶು ಪಕ್ಷಿಗಳು ಪಟ್ಟ ಕಷ್ಟವನ್ನು ಕಂಡು ಕವಿ ಈ ಕವನವನ್ನು ರಚಿಸಿದರು. ಪ್ರಕೃತಿಯ ಮಾನುಷೀಕರಣ ಮಳೆ ಬಂದು ಸಮೃದ್ಧಿಯಾದಾಗ ಭೂದೇವಿಯ ಮುಖ ನಗುವಿನಿಂದ ಪ್ರಕಾಶಿಸುತ್ತದೆ. ಇದು ಸಂತೋಷದಲ್ಲಿರುವ ಹೆಣ್ಣಿನ ಮುಖದ ಮೇಲೆ ನಗುವೆಂಬ ನವಿಲು ಆಡಿದಂತೆ ಕಾಣುತ್ತದೆ. ಅದೇ ಮಳೆ ಬಾರದೆ ಬರಗಾಲ ಬಂದಾಗ ಪ್ರಕೃತಿ ಮಾತೆ ಬಾಡಿದ ಮುಖದ ವಿರಹಿ ಹೆಣ್ಣಿನಂತೆ ಕಾಣುತ್ತಾಳೆ. ನಗು ಮತ್ತು ಸೌಂದರ್ಯ ಕವನದಲ್ಲಿ ಮಾರಿ ಮ್ಯಾಗ ಎಂದರೆ ಮುಖದ ಮೇಲೆ ಎಂದರ್ಥ. ಹೆಣ್ಣಿನ ಸೌಂದರ್ಯಕ್ಕೆ ಅವಳ ನಗುವೇ ಮೆರುಗು ನೀಡುತ್ತದೆ. ಈ ನಗುವನ್ನು ಕವಿ ನವಿಲಿನ ನೃತ್ಯಕ್ಕೆ ಹೋಲಿಸಿದ್ದಾರೆ. ಸಂದೇಶ ನಗುವು ಸಹಜವಾಗಿ ಸಾಹಿತ್ಯಪೂರ್ವಕವಾಗಿ ಬರಬೇಕು. ನಗು ಆರೋಗ್ಯವನ್ನು ಹೆಚ್ಚಿಸುವ ವರದಾನ. ನಕ್ಕು ಸಾಯೋರು ನಕ್ಷತ್ರಗಳಾಗುತ್ತಾರೆ ಎಂಬುದು ಬೇಂದ್ರೆಯವರ ಮಾರ್ಮಿಕ ನುಡಿ. ಈ ಹಾಡನ್ನು ಪಿ. ಕಾಲಿಂಗರಾವ್ ಮತ್ತು ಮೈಸೂರು ಅನಂತಸ್ವಾಮಿ ಅವರಂತಹ ದಿಗ್ಗಜ ಗಾಯಕರು ಹಾಡಿ ಜನಪ್ರಿಯಗೊಳಿಸಿದ್ದಾರೆ. ಇದು ಉತ್ತರ ಕರ್ನಾಟಕದ ಸೊಗಡಿನ ಭಾಷೆಯಲ್ಲಿದ್ದು ಶೃಂಗಾರ ಮತ್ತು ಕರುಣರಸಗಳ ಸಮ್ಮಿಶ್ರಣವಾಗಿದೆ. ಸರಳ ಅನುವಾದ 1. ನಾರಿ ನಿನ್ನ ಮುಖದ ಮೇಲೆ ನಗುವೆಂಬ ನವಿಲು ಕುಣಿಯುತ್ತಿತ್ತು. ಅದು ಆಡುತ್ತಾ ಓಡುತ್ತಾ ಆಕಾಶದ ಕಡೆಗೆ ಅಥವಾ ಉತ್ತುಂಗದ ಕಡೆಗೆ ದಿಟ್ಟಿಸಿ ನೋಡುತ್ತಿತ್ತು. 2. ಆ ನಗು ಮಿಂಚಿನಂತೆ ಮಿನುಗುತ್ತಿತ್ತು. ಒಮ್ಮೆ ಮೂಡಿ ಮತ್ತೊಮ್ಮೆ ಮರೆಯಾಗುತ್ತಾ, ಮರೆಯಾದರೂ ತನ್ನ ಕಾಂತಿಯಿಂದ ಭೂಮಿ ಮತ್ತು ನೀರು, ಸುತ್ತಮುತ್ತಲಿನ ಪರಿಸರ ಎರಡನ್ನೂ ಬೆಳಗುವಂತೆ ಪ್ರಕಾಶಿಸುತ್ತಿತ್ತು. 3. ನಿನ್ನ ಕಣ್ಣುಗಳಲ್ಲಿ ಬಣ್ಣ ಬಣ್ಣದ ಲೋಕವೇ ತೆರೆದುಕೊಂಡಿತ್ತು. ಆ ನೋಟವು ಲವಲವಿಕೆಯಿಂದ ಕುಣಿಯುತ್ತಿತ್ತು. ಕುಣಿಯುತ್ತಾ ಬಾಗುತ್ತಾ ತನ್ನದೇ ಆದ ವಿಶಿಷ್ಟ ಒನಪಿನಿಂದ ಸೊಬಗಿನಿಂದ ವಿಹರಿಸುತ್ತಿತ್ತು. 4. ಮನಸ್ಸಿನ ಮಾಮರದ ತುದಿಯಲ್ಲಿ ಒಂದು ಕೋಗಿಲೆಯು ಬಂದು ಕುಳಿತಿತ್ತು. ಅದು ತನ್ನ ಹಾಡುವುದನ್ನೇ ಮರೆತು ಕೇವಲ ನಿನ್ನನ್ನೇ ರೆಪ್ಪೆ ಹಾಕದೆ ನೋಡುತ್ತಾ ನಿಂತಿತ್ತು. 5. ನಿನ್ನನ್ನು ಕಂಡ ಒಂದು ಜೀವವು ಪ್ರೇಮಿ ಅಥವಾ ಕವಿ ಒಳಗೊಳಗೆ ನೊಂದುಕೊಳ್ಳುತ್ತಾ ಹಗಲಿರುಳು ತಳಮಳಿಸುತ್ತಿದೆ. ಆ ಜೀವವು ಯಾವುದೋ ಒಂದು ಗೊಂದಲದಲ್ಲಿ ಸಿಲುಕಿ ಏನನ್ನೋ ಹುಡುಕುತ್ತಿರುವಂತೆ ಪರಿತಪಿಸುತ್ತಿದೆ. 6. ಕೊನೆಗೆ ಕಣ್ಣೀರಿನ ಮಳೆಯೊಂದಿಗೆ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದೆ. ಅದು ತನ್ನ ನೋವನ್ನು ಹೇಳಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ತನಗೆ ದಕ್ಕದ ವಸ್ತುವಿಗಾಗಿ ಅಥವಾ ಪ್ರೀತಿಗಾಗಿ ಬಾಡಿ ಹೋಗುತ್ತಿದೆ. ವಿಶೇಷತೆ ಬೇಂದ್ರೆಯವರು ಈ ಕವನದಲ್ಲಿ
ಧಾರವಾಡ ಕನ್ನಡ ಅಥವಾ ಜನಪದ ಸೊಗಡಿನ ಭಾಷೆಯನ್ನು ಬಳಸಿದ್ದಾರೆ. ಇಲ್ಲಿ ನಾರಿಯ ಸೌಂದರ್ಯದ ವರ್ಣನೆಯಿಂದ ಆರಂಭವಾಗಿ ಕೊನೆಗೆ ಅದನ್ನು ಆರಾಧಿಸುವ ಜೀವದ ವಿರಹ ಅಥವಾ ಹಂಬಲದೊಂದಿಗೆ ಕವನ ಮುಕ್ತಾಯವಾಗುತ್ತದೆ. 2 ಅಂಕದ ಪ್ರಶ್ನೋತ್ತರಗಳು. ಕವಿ ಮತ್ತು ಕವನದ ಹಿನ್ನೆಲೆ. ಪ್ರಶ್ನೆ 1. ನಾರಿ ನಿನ್ನ ಮಾರಿ ಮ್ಯಾಗ ಕವನವನ್ನು ಯಾವ ಸಂಕಲನದಿಂದ ಆರಿಸಲಾಗಿದೆ? ಉತ್ತರ. ಈ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಕವನ ಸಂಕಲನವಾದ ಗರಿ ಯಿಂದ ಆರಿಸಿಕೊಳ್ಳಲಾಗಿದೆ. ಪ್ರಶ್ನೆ 2. ದ. ರಾ. ಬೇಂದ್ರೆಯವರ ಪೂರ್ಣ ಹೆಸರು ಮತ್ತು ಜನ್ಮಸ್ಥಳ ಯಾವುದು? ಉತ್ತರ. ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಜನವರಿ 31, 1896 ರಂದು ಧಾರವಾಡದಲ್ಲಿ ಜನಿಸಿದರು. ಪ್ರಶ್ನೆ 3. ಈ ಕವನವು ಯಾವ ರಸಗಳಿಂದ ಕೂಡಿದೆ? ಉತ್ತರ. ಈ ಕವನವು ಪ್ರಮುಖವಾಗಿ ಶೃಂಗಾರ ಮತ್ತು ವಿರಹ, ಕರುಣ ರಸಗಳ ಸಮ್ಮಿಶ್ರಣದಿಂದ ಕೂಡಿದೆ. ಪ್ರಶ್ನೆ 4. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಉತ್ತರ. 1974 ರಲ್ಲಿ ಇವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಪ್ರಶ್ನೆ 5. ಈ ಕವನ ರಚನೆಗೆ ಪ್ರೇರಣೆಯಾದ ಘಟನೆ ಯಾವುದು? ಉತ್ತರ. ಧಾರವಾಡದ ಕಲಘಟಗಿ ಭಾಗದಲ್ಲಿ ಭೀಕರ ಬರಗಾಲ ಬಿದ್ದಾಗ ಜನ ಮತ್ತು ಪಶು ಪಕ್ಷಿಗಳ ಸಂಕಷ್ಟವನ್ನು ಕಂಡು ಬೇಂದ್ರೆಯವರು ಈ ಕವನ ರಚಿಸಿದರು. ಕವನದ ಭಾವಾರ್ಥ ಮತ್ತು ವಿಶ್ಲೇಷಣೆ. ಪ್ರಶ್ನೆ 6. ನಗು ವಿನ ಬಗ್ಗೆ ಬೇಂದ್ರೆಯವರ ಅಭಿಪ್ರಾಯವೇನು? ಉತ್ತರ. ನಗುವು ಸೌಂದರ್ಯಕ್ಕೆ ಮೆರುಗು ನೀಡುವ ವರದಾನ. ಅದು ನಟನೆಯಾಗಿರದೆ ಹೃದಯಪೂರ್ವಕವಾಗಿ ಮೂಡಿಬರಬೇಕು ಎಂಬುದು ಬೇಂದ್ರೆಯವರ ಅಭಿಪ್ರಾಯ. ಪ್ರಶ್ನೆ 7. ನಾರಿಯ ಮುಖದ ಮೇಲಿನ ನಗುವನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ. ನಾರಿಯ ಮುಖದ ಮೇಲಿನ ನಗುವನ್ನು ಕವಿ ಕುಣಿಯುವ ನವಿಲಿಗೆ ಹೋಲಿಸಿದ್ದಾರೆ. ಪ್ರಶ್ನೆ 8. ಕವನದ ಪ್ರಕಾರ ನಗುವಿನ ಚಲನೆ ಹೇಗಿರುತ್ತದೆ? ಉತ್ತರ. ನಗುವು ಮುಖದ ಮೇಲೆ ಆಡುತ್ತಾ, ಓಡುತ್ತಾ ಆಕಾಶದ ಕಡೆಗೆ ಅಥವಾ ಉತ್ತುಂಗದ ಕಡೆಗೆ ದಿಟ್ಟಿಸಿ ನೋಡುವಂತೆ ಇರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 9. ನಗುವಿನ ಕಾಂತಿಯನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ. ನಗುವಿನ ಕಾಂತಿಯನ್ನು ಆಕಾಶದಲ್ಲಿ ಮಿನುಗುವ ಮಿಂಚಿಗೆ ಹೋಲಿಸಿದ್ದಾರೆ. ಇದು ಕ್ಷಣಮಾತ್ರದಲ್ಲಿ ಮೂಡಿ ಮರೆಯಾದರೂ ಎಲ್ಲೆಡೆ ಬೆಳಕು ನೀಡುತ್ತದೆ. ಪ್ರಶ್ನೆ 10. ಕಣ್ಣಿನ ನೋಟದ ವೈಶಿಷ್ಟ್ಯವೇನು? ಉತ್ತರ. ಕಣ್ಣುಗಳಲ್ಲಿ ಬಣ್ಣ ಬಣ್ಣದ ಲೋಕವೇ ತೆರೆದುಕೊಂಡಿದ್ದು, ಆ ನೋಟವು ತನ್ನದೇ ಆದ ಸೊಬಗಿನಿಂದ ಅಥವಾ ಒನಪಿನಿಂದ ಕುಣಿಯುತ್ತಿರುತ್ತದೆ. ಪ್ರಶ್ನೆ 11. ಕವಿಯ ಮನದ ಮಾಮರ ದ ಮೇಲೆ ಕುಳಿತಿರುವ ಪಕ್ಷಿ ಯಾವುದು? ಅದು ಏನು ಮಾಡುತ್ತಿದೆ? ಉತ್ತರ. ಕವಿಯ ಮನದ ಮಾಮರದ ಮೇಲೆ ಕೋಗಿಲೆ ಕುಳಿತಿದೆ. ಅದು ತನ್ನ ಹಾಡುವುದನ್ನೇ ಮರೆತು ಕೇವಲ ನಾರಿಯ ಸೌಂದರ್ಯವನ್ನು ದಿಟ್ಟಿಸಿ ನೋಡುತ್ತಿದೆ. ಪ್ರ. 12. ಜೀವವು ಏಕೆ ತಳಮಳಿಸುತ್ತಿದೆ? ಉತ್ತರ. ನಾರಿಯ ಮೇಲಿನ ಪ್ರೀತಿ ಅಥವಾ ಅವಳ ಸೌಂದರ್ಯದ ಸೆಳೆತದಿಂದ ಒಂದು ಜೀವವು ನೊಂದುಕೊಳ್ಳುತ್ತಾ ಹಗಲಿರುಳು ಏನನ್ನೋ ಹುಡುಕುತ್ತಾ ತಳಮಳಿಸುತ್ತಿದೆ. ಪ್ರ. 13. ಕವನದ ಕೊನೆಯಲ್ಲಿ ದುಃಖದ ಸ್ಥಿತಿ ಹೇಗಿದೆ? ಉತ್ತರ. ತನಗೆ ಬೇಕಾದ ವಸ್ತು ಅಥವಾ ಪ್ರೀತಿಯು ದಕ್ಕದಿದ್ದಾಗ ಕಣ್ಣೀರಿನ ಮಳೆಯೊಂದಿಗೆ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾ ಜೀವವು ಬಾಡಿ ಹೋಗುತ್ತಿದೆ. ಪ್ರ. 14. ಮಾರಿ ಮ್ಯಾಗ ಪದದ ಅರ್ಥವೇನು? ಉತ್ತರ. ಮಾರಿ ಎಂದರೆ ಮುಖ, ಮ್ಯಾಗ ಎಂದರೆ ಮೇಲೆ, ಒಟ್ಟಾರೆಯಾಗಿ ಮುಖದ ಮೇಲೆ ಎಂದರ್ಥ. ಪ್ರ. 15. ಪ್ರಕೃತಿಯನ್ನು ಕವಿ ಹೇಗೆ ಮಾನುಷೀಕರಣಗೊಳಿಸಿದ್ದಾರೆ? ಉತ್ತರ. ಮಳೆ ಬಂದು ಭೂಮಿ ಸಮೃದ್ಧವಾದಾಗ ಭೂದೇವಿಯ ನಗುವನ್ನು ಹೆಣ್ಣಿನ ನಗುವಿಗೆ ಮತ್ತು ಬರಗಾಲ ಬಂದಾಗ ಭೂಮಿಯ ಸ್ಥಿತಿಯನ್ನು ವಿರಹಿ ಹೆಣ್ಣಿನ ಬಾಡಿದ ಮುಖಕ್ಕೆ ಹೋಲಿಸಿದ್ದಾರೆ. ಸಾಮಾನ್ಯ ಪ್ರಶ್ನೆಗಳು. ಪ್ರಶ್ನೆ 16. ಬೇಂದ್ರೆಯವರನ್ನು ವರಕವಿ ಎಂದು ಏಕೆ ಕರೆಯುತ್ತಾರೆ? ಉತ್ತರ. ಸಾಹಿತ್ಯವು ಬೇಂದ್ರೆಯವರಿಗೆ ದೈವದತ್ತವಾಗಿ ಬಂದ ವರವಾಗಿದ್ದರಿಂದ ಮತ್ತು ಇವರ ಕಾವ್ಯಶಕ್ತಿ ಅಪ್ರತಿಮವಾಗಿದ್ದರಿಂದ ಇವರನ್ನು ವರಕವಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 17. ಈ ಕವನವನ್ನು ಹಾಡಿ ಜನಪ್ರಿಯಗೊಳಿಸಿದ ಗಾಯಕರು ಯಾರು? ಉತ್ತರ. ಪಿ. ಕಾಲಿಂಗರಾವ್ ಮತ್ತು ಮೈಸೂರು ಅನಂತಸ್ವಾಮಿ ಅವರು ಈ ಭಾವಗೀತೆಯನ್ನು ಹಾಡಿ ಬಹಳ ಜನಪ್ರಿಯಗೊಳಿಸಿದ್ದಾರೆ. ಪ್ರಶ್ನೆ 18. ಬೇಂದ್ರೆಯವರ ಭಾಷಾ ಶೈಲಿಯ ವಿಶೇಷತೆ ಏನು? ಉತ್ತರ. ಇವರು ತಮ್ಮ ಕವನಗಳಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನಪದ ಸೊಗಡಿನ ಧಾರವಾಡ ಕನ್ನಡವನ್ನು ಬಳಸುತ್ತಾರೆ. ಪ್ರಶ್ನೆ 19. ನಗುವು ಸಮಾಜಕ್ಕೆ ಹೇಗೆ ಉಪಕಾರಿ? ಉತ್ತರ. ನಗುವು ಸಾಂಕ್ರಾಮಿಕವಾದದ್ದು. ನಾವು ನಗುತ್ತಾ ಇತರರನ್ನು ನಗಿಸುವುದರಿಂದ ಸೌಹಾರ್ದತೆ ಬೆಳೆಯುತ್ತದೆ ಮತ್ತು ಇದು ಆರೋಗ್ಯಕ್ಕೆ ಶಕ್ತಿಯನ್ನು ನೀಡುತ್ತದೆ. ಪ್ರಶ್ನೆ 20. ಕವನದ ಸಂದೇಶವೇನು? ಉತ್ತರ. ಸೌಂದರ್ಯ, ನಗು ಮತ್ತು ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧವಿದೆ. ಜೀವನದಲ್ಲಿ ಸಿಗುವ ಸುಖ ಮತ್ತು ಸಿಗದಿರುವ ನೋವನ್ನು ಕವಿ ಸಮಾನವಾಗಿ ವರ್ಣಿಸಿದ್ದಾರೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ನಾರಿ ನಿನ್ನ ಮಾರಿ ಮ್ಯಾಗ ಕವನದಲ್ಲಿ ವ್ಯಕ್ತವಾಗಿರುವ ನಗು ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ವಿವರಿಸಿ. ಉತ್ತರ. ವರಕವಿ ದ. ರಾ. ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಈ ಕವನವು ಸ್ತ್ರೀಯ ಸೌಂದರ್ಯವನ್ನು ಪ್ರಕೃತಿಯೊಂದಿಗೆ ಸಮೀಕರಿಸುವ ಅದ್ಭುತ ಭಾವಗೀತೆಯಾಗಿದೆ.
ಇಲ್ಲಿ ಕವಿ ಮಾನವ ಸಹಜ ಭಾವನೆಗಳನ್ನು ಪ್ರಕೃತಿಯ ಮೇಲೆ ಆರೋಪಿಸಿ ವರ್ಣಿಸಿದ್ದಾರೆ. ನಗು ಮತ್ತು ನವಿಲು. ಕವನದ ಆರಂಭದಲ್ಲಿ ನಾರಿಯ ಮುಖದ ಮೇಲಿನ ನಗುವನ್ನು ಕವಿ ಕುಣಿಯುವ ನವಿಲಿಗೆ ಹೋಲಿಸಿದ್ದಾರೆ. ನವಿಲು ಹೇಗೆ ಆನಂದದಿಂದ ರೆಕ್ಕೆ ಬಿಚ್ಚಿ ಆಡುತ್ತದೆಯೋ ಹಾಗೆಯೇ ಹೆಣ್ಣಿನ ಮುಖದ ಮೇಲಿನ ನಗು ಚೈತನ್ಯದ ಸಂಕೇತವಾಗಿದೆ. ಕಾಂತಿ ಮತ್ತು ಮಿಂಚು. ನಗುವಿನ ಹೊಳಪು ಆಕಾಶದಲ್ಲಿ ಮೂಡುವ ಮಿಂಚಿನಂತೆ ಕ್ಷಣಿಕವಾದರೂ ಇಡೀ ಪರಿಸರವನ್ನು ಬೆಳಗುವ ಶಕ್ತಿ ಹೊಂದಿದೆ. ಇದು ನೆಲ ಮತ್ತು ಜಲ ಎರಡನ್ನೂ ಪ್ರಕಾಶಮಾನವಾಗಿಸುತ್ತದೆ. ಪ್ರಕೃತಿಯ ಮಾನುಷೀಕರಣ. ಮಳೆ ಬಂದು ಸಮೃದ್ಧಿಯಾದಾಗ ಭೂದೇವಿಯು ನಗುಮೊಗದಿಂದ ಕಾಣುತ್ತಾಳೆ. ಇದನ್ನು ಕವಿ ಸಂತೋಷದಲ್ಲಿರುವ ಹೆಣ್ಣಿನ ಮುಖಕ್ಕೆ ಹೋಲಿಸಿದ್ದಾರೆ. ಬರಗಾಲ ಬಂದು ಭೂಮಿ ಒಣಗಿದಾಗ ಅದು ವಿರಹದಲ್ಲಿ ಬಾಡಿದ ಹೆಣ್ಣಿನ ಮುಖದಂತೆ ಕಾಣುತ್ತದೆ. ಹೀಗೆ ಬೇಂದ್ರೆಯವರು ನಗು ಎಂಬ ಮಾನವೀಯ ಲಕ್ಷಣವನ್ನು ಪ್ರಕೃತಿಯ ವಿದ್ಯಮಾನಗಳೊಂದಿಗೆ ಮಳೆ, ಮಿಂಚು, ನವಿಲು, ಬೆಸೆದು ಪ್ರಕೃತಿ ಮತ್ತು ಮಾನವ ಸಂಬಂಧ ಅವಿನಾಭಾವವಾದುದು ಎಂದು ಸಾರಿದ್ದಾರೆ. ಪ್ರಶ್ನೆ 2. ಕವನದ ಕೊನೆಯ ಭಾಗದಲ್ಲಿ ವ್ಯಕ್ತವಾಗುವ ವಿರಹ ಮತ್ತು ಹಂಬಲದ ಭಾವನೆಗಳನ್ನು ವಿಶ್ಲೇಷಿಸಿ. ಉತ್ತರ: ಈ ಕವನವು ಕೇವಲ ಸೌಂದರ್ಯದ ವರ್ಣನೆಯಲ್ಲ, ಇದು ಒಬ್ಬ ಪ್ರೇಮಿಯ ಅಥವಾ ಆರಾಧಕನ ಮನಸ್ಸಿನ ತಳಮಳವನ್ನು ಚಿತ್ರಿಸುವ ಕರುಣಾರಸಭರಿತ ಕಾವ್ಯವೂ ಹೌದು. ಸ್ತಬ್ಧವಾದ ಕೋಗಿಲೆ. ಕವಿಯ ಮನದ ಮಾಮರದಲ್ಲಿ ಕುಳಿತ ಕೋಗಿಲೆಯು ನಾರಿಯ ಸೌಂದರ್ಯಕ್ಕೆ ಮಾರುಹೋಗಿ ತನ್ನ ಹಾಡುವುದನ್ನೇ ಮರೆತುಬಿಡುತ್ತದೆ. ಇದು ಸೌಂದರ್ಯದ ಆರಾಧನೆಯಲ್ಲಿ ಮೈಮರೆತ ಸ್ಥಿತಿಯನ್ನು ಸೂಚಿಸುತ್ತದೆ. ಜೀವದ ತಳಮಳ. ಪ್ರೀತಿ ಅಥವಾ ಸೌಂದರ್ಯದ ಹಂಬಲದಲ್ಲಿರುವ ಜೀವವು ಹಗಲಿರುಳು ನೊಂದುಕೊಳ್ಳುತ್ತದೆ. ಏನೋ ಒಂದನ್ನು ಹುಡುಕುತ್ತಾ ಯಾವುದೋ ಗೊಂದಲದಲ್ಲಿ ಸಿಲುಕಿ ಆ ಜೀವವು ಪಡಬಾರದ ಕಷ್ಟಪಡುತ್ತದೆ. ದುಃಖದ ನಿವೇದನೆ. ತಾನು ಬಯಸಿದ್ದು ದಕ್ಕದಿದ್ದಾಗ ಉಂಟಾಗುವ ನೋವು ಕಣ್ಣೀರಿನ ಮಳೆಯಾಗಿ ಸುರಿಯುತ್ತದೆ. ತನ್ನ ಸಂಕಟವನ್ನು ತೋಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಆ ಜೀವವು ಬಾಡಿ ಹೋಗುವ ಚಿತ್ರಣ ಹೃದಯಸ್ಪರ್ಶಿಯಾಗಿದೆ. ಸೌಂದರ್ಯವು ಆನಂದವನ್ನು ನೀಡುವಂತೆಯೇ ಅದನ್ನು ಪಡೆಯಲಾಗದ ಅಥವಾ ದೂರವಾದಾಗ ಉಂಟಾಗುವ ನೋವು ಎಷ್ಟು ತೀವ್ರವಾಗಿರುತ್ತದೆ ಎಂಬುದನ್ನು ಬೇಂದ್ರೆಯವರು ಇಲ್ಲಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಪ್ರಶ್ನೆ 3. ಬೇಂದ್ರೆಯವರು ನಗೆ ಅಥವಾ ನಗು ವಿನ ಮಹತ್ವವನ್ನು ಈ ಕವನದ ಹಿನ್ನೆಲೆಯಲ್ಲಿ ಹೇಗೆ ಪ್ರಸ್ತುತಪಡಿಸಿದ್ದಾರೆ? ಉತ್ತರ: ನಗು ಮನುಷ್ಯನಿಗೆ ಸಿಕ್ಕ ದೈವದತ್ತ ವರ. ಬೇಂದ್ರೆಯವರ ಪ್ರಕಾರ ನಗುವು ಕೇವಲ ತುಟಿಯ ಚಲನೆಯಲ್ಲ, ಅದು ಆತ್ಮದ ಅಭಿವ್ಯಕ್ತಿ. ಸೌಂದರ್ಯಕ್ಕೆ ಮೆರುಗು. ಎಷ್ಟೇ ರೂಪವತಿಯಾಗಿದ್ದರೂ ಮುಖದಲ್ಲಿ ನಗುವಿಲ್ಲದಿದ್ದರೆ ಆ ಸೌಂದರ್ಯಕ್ಕೆ ಬೆಲೆಯಿಲ್ಲ. ನಗುವು ಮುಖಕ್ಕೆ ಮಿಂಚಿನ ಕಾಂತಿಯನ್ನು ಮತ್ತು ನವಿಲಿನ ಲಯವನ್ನು ನೀಡುತ್ತದೆ. ಭಾವನೆಗಳ ಸಂವಹನ. ನಗುವು ಮಾತಲ್ಲದ ಭಾಷೆ. ಕಣ್ಣಿನ ನೋಟದೊಂದಿಗೆ ಬೆರೆತ ನಗುವು ಎದುರಿಗಿರುವವರ ಮನಸ್ಸನ್ನು ಗೆಲ್ಲುತ್ತದೆ. ಇದನ್ನು ಬೇಂದ್ರೆಯವರು ಬಣ್ಣದ ನೋಟ ಎಂದು ಕರೆದಿದ್ದಾರೆ. ಜೀವನ ಪ್ರೀತಿ. ಕವನದ ಹಿನ್ನೆಲೆಯಲ್ಲಿರುವ ಬರಗಾಲದ ಕಥೆಯಂತೆ ಕಷ್ಟದ ಕಾಲದಲ್ಲಿಯೂ ನಗುವು ಭರವಸೆಯ ಸಂಕೇತವಾಗಿ ಮೂಡಿಬರುತ್ತದೆ. ನಕ್ಕು ಸಾಯೋರು ನಕ್ಷತ್ರಗಳಾಗುತ್ತಾರೆ ಎಂಬ ಅವರ ಪ್ರಸಿದ್ಧ ಮಾತು ಇಲ್ಲಿನ ಸಕಾರಾತ್ಮಕತೆಯನ್ನು ಎತ್ತಿ ಹಿಡಿಯುತ್ತದೆ. ನಗುವು ಹೃದಯಪೂರ್ವಕವಾಗಿರಬೇಕು ಮತ್ತು ಅದು ಸಾಂಕ್ರಾಮಿಕವಾಗಿ ಇತರರಿಗೂ ಹರಡಬೇಕು. ಅಂತಹ ನಗುವು ಮನುಷ್ಯನನ್ನು ದೈವತ್ವಕ್ಕೆ ಏರಿಸುತ್ತದೆ ಎಂಬುದು ಕವಿಯ ಆಶಯವಾಗಿದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ನಾರಿ ನಿನ್ನ ಮಾರಿ ಮ್ಯಾಗ ಕವನದಲ್ಲಿ ಪ್ರಕೃತಿ ಮತ್ತು ಸ್ತ್ರೀ ಸೌಂದರ್ಯವನ್ನು ಬೇಂದ್ರೆಯವರು ಹೇಗೆ ಸಮೀಕರಿಸಿದ್ದಾರೆ? ವಿವರಿಸಿ. ಉತ್ತರ: ಕನ್ನಡದ ವರಕವಿ ದ. ರಾ. ಬೇಂದ್ರೆಯವರು ಪ್ರಕೃತಿಯನ್ನು ಕೇವಲ ಜಡವಸ್ತುವಾಗಿ ನೋಡದೆ ಅದರಲ್ಲಿ ಚೈತನ್ಯವನ್ನು ಕಾಣುವ ದಾರ್ಶನಿಕ ಕವಿ. ಗರಿ ಸಂಕಲನದ ಈ ಕವನದಲ್ಲಿ ಅವರು ಸ್ತ್ರೀಯ ಮುಖದ ಭಾವಗಳನ್ನು ಮತ್ತು ಪ್ರಕೃತಿಯ ವಿದ್ಯಮಾನಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳಂತೆ ಚಿತ್ರಿಸಿದ್ದಾರೆ. ನಗು ಮತ್ತು ನವಿಲಿನ ನೃತ್ಯ. ಕವನದ ಆರಂಭದಲ್ಲಿ ನಾರಿಯ ಮುಖದ ಮೇಲಿನ ನಗುವನ್ನು ನವಿಲಿನ ಆಟಕ್ಕೆ ಹೋಲಿಸಲಾಗಿದೆ. ನವಿಲು ಹೇಗೆ ಮೇಘಗಳನ್ನು ಕಂಡು ಹರ್ಷದಿಂದ ನರ್ತಿಸುತ್ತದೆಯೋ ಹಾಗೆಯೇ ನಾರಿಯ ನಗುವು ಮುಖದ ಮೇಲೆ ಚಲನಶೀಲವಾಗಿ ಆಡುತ್ತಿದೆ. ಇದು ಆಕೆಯ ಆಂತರಿಕ ಸಂತೋಷದ ಬಾಹ್ಯ ರೂಪವಾಗಿದೆ. ಕಾಂತಿ ಮತ್ತು ಮಿಂಚು. ನಗುವಿನ ಹೊಳಪನ್ನು ಆಕಾಶದ ಮಿಂಚಿಗೆ ಹೋಲಿಸಲಾಗಿದೆ. ಮಿಣ ಮಿಣ ಮಿಂಚುತ್ತಿದ್ದ ಎಂಬ ಸಾಲುಗಳು ನಗುವಿನ ಕ್ಷಣಿಕತೆ ಮತ್ತು ಅದರ ತೀಕ್ಷ್ಣ ಪ್ರಭಾವವನ್ನು ಸೂಚಿಸುತ್ತವೆ. ಆ ನಗುವು ಕೇವಲ ಮುಖಕ್ಕೆ ಸೀಮಿತವಾಗದೆ ನೆಲ ಜಲಗಳನ್ನು ಅಂದರೆ ಇಡೀ ಪರಿಸರವನ್ನೇ ಬೆಳಗುವ ಶಕ್ತಿ ಹೊಂದಿದೆ ಎಂದು ಕವಿ ವರ್ಣಿಸಿದ್ದಾರೆ. ಕಣ್ಣಿನ ನೋಟದ ಬಣ್ಣ. ನಾರಿಯ ಕಣ್ಣುಗಳಲ್ಲಿನ ಬಣ್ಣ ಬಣ್ಣದ ನೋಟಗಳು ಪ್ರಕೃತಿಯ ವೈವಿಧ್ಯಮಯ ವರ್ಣಗಳಂತೆ ಕಾಣುತ್ತವೆ. ಆ ನೋಟದಲ್ಲಿ ಒಂದು ಲಯವಿದೆ, ಅದು ತಕತಕ ಎಂದು ಕುಣಿಯುವ ಚೈತನ್ಯದಿಂದ ಕೂಡಿದೆ. ಮಾನುಷೀಕರಣದ ಪರಾಕಾಷ್ಠೆ. ಈ ಕವನದ ವಿಶೇಷತೆಯೆಂದರೆ ಬರಗಾಲದ ಹಿನ್ನೆಲೆ. ಮಳೆ ಬಂದಾಗ ಭೂಮಿ ಹಸನಾಗಿ ನಗುವ ಹೆಣ್ಣಿನಂತೆ ಕಂಡರೆ, ಮಳೆ ಬಾರದೆ ಬರಗಾಲ ಬಿದ್ದಾಗ ಪ್ರಕೃತಿಯು ವಿರಹಿ ಅಥವಾ ದುಃಖಿತ ಹೆಣ್ಣಿನಂತೆ ಕಾಣುತ್ತದೆ. ಪ್ರಕೃತಿಯ ಏರಿಳಿತಗಳನ್ನು ಹೆಣ್ಣಿನ ಸುಖ ದುಃಖಗಳಿಗೆ ಹೋಲಿಸಿರುವುದು ಬೇಂದ್ರೆಯವರ ಕಲ್ಪನಾ ವಿಲಾಸಕ್ಕೆ ಸಾಕ್ಷಿಯಾಗಿದೆ. ಹೀಗೆ ಸ್ತ್ರೀ ಮತ್ತು ಪ್ರಕೃತಿಯನ್ನು ಬೇರ್ಪಡಿಸಲಾಗದ ಶಕ್ತಿಗಳಾಗಿ ಬೇಂದ್ರೆಯವರು ಈ ಕವನದಲ್ಲಿ ಚಿತ್ರಿಸಿದ್ದಾರೆ. ಸೌಂದರ್ಯ ಎನ್ನುವುದು ಕೇವಲ ಬಾಹ್ಯ ರೂಪವಲ್ಲ, ಅದು ಪ್ರಕೃತಿಯ ಲಯದೊಂದಿಗೆ ಬೆರೆತ ಒಂದು ಅದ್ಭುತ ಅನುಭವ ಎಂದು ಕವಿ ಸಾರಿದ್ದಾರೆ. ಪ್ರಶ್ನೆ 2.
ನಾರಿ ನಿನ್ನ ಮಾರಿ ಮ್ಯಾಗ ಕವನದ ಆಶಯ ಮತ್ತು ಅದರಲ್ಲಿ ವ್ಯಕ್ತವಾಗಿರುವ ಜೀವನದ ತಳಮಳಗಳನ್ನು ವಿಶ್ಲೇಷಿಸಿ. ನಕ್ಷತ್ರ ಚಿಹ್ನೆ ಉತ್ತರ. ಬೇಂದ್ರೆಯವರ ಕಾವ್ಯವು ಕೇವಲ ಸೌಂದರ್ಯಕ್ಕೆ ಸೀಮಿತವಾಗದೆ ಜೀವನದ ಸಂಘರ್ಷ ಮತ್ತು ತಳಮಳಗಳನ್ನು ಒಳಗೊಂಡಿರುತ್ತದೆ. ಈ ಕವನವು ಮೊದಲಿಗೆ ಶೃಂಗಾರಮಯವಾಗಿ ಕಂಡರೂ ಆಳದಲ್ಲಿ ವಿರಹ ಮತ್ತು ಜೀವನದ ಹಂಬಲದ ಮಾರ್ಮಿಕ ಚಿತ್ರಣವನ್ನು ನೀಡುತ್ತದೆ. ಆರಾಧನೆ ಮತ್ತು ಮೌನ. ಕವಿಯ ಮನಸ್ಸಿನ ಮಾಮರ ಮೇಲೆ ಕೋಗಿಲೆಯೊಂದು ಕುಳಿತಿದೆ. ಕೋಗಿಲೆ ಎಂದರೆ ಸಾಮಾನ್ಯವಾಗಿ ಗಾನಕ್ಕೆ ಪ್ರಸಿದ್ಧ. ಆದರೆ ಇಲ್ಲಿ ಆ ಕೋಗಿಲೆ ಹಾಡುವುದನ್ನೇ ಬಿಟ್ಟು ನಾರಿಯನ್ನು ದಿಟ್ಟಿಸಿ ನೋಡುತ್ತಿದೆ. ಅಂದರೆ ಅತ್ಯುನ್ನತ ಸೌಂದರ್ಯದ ಮುಂದೆ ಮಾತು ಅಥವಾ ಕಲೆ ಸ್ತಬ್ಧವಾಗುತ್ತದೆ ಎಂಬುದು ಇಲ್ಲಿನ ಆಶಯ. ಜೀವದ ವಿರಹ ಮತ್ತು ಹಂಬಲ. ಒಂದು ಜೀವ ನೊಂದುಕೊಂಡು ಹಗಲಿರುಳು ಮಿಡುಕಾಡುತ್ತಿದ್ದ ಎಂಬ ಸಾಲುಗಳು ಪ್ರೇಮಿಯ ಅಥವಾ ಆ ಸೌಂದರ್ಯವನ್ನು ಆರಾಧಿಸುವವನ ತಳಮಳವನ್ನು ತೋರಿಸುತ್ತವೆ. ಬದುಕಿನಲ್ಲಿ ತಾನು ಬಯಸಿದ್ದು ಸಿಗದಿದ್ದಾಗ ಉಂಟಾಗುವ ಅನಿಶ್ಚಿತತೆ ಮತ್ತು ಶೂನ್ಯಭಾವವನ್ನು ಇದು ಪ್ರತಿಬಿಂಬಿಸುತ್ತದೆ. ಅತೃಪ್ತಿ ಮತ್ತು ಹುಡುಕಾಟ. ಆ ಜೀವವು ಏನನ್ನೋ ಹುಡುಕುತ್ತಿದೆ, ಯಾವುದೋ ಗೊಂದಲದಲ್ಲಿ ಸಿಲುಕಿದೆ. ಇದು ಕೇವಲ ಪ್ರೇಮದ ಸಂಕಟವಲ್ಲ, ಬದಲಾಗಿ ಮನುಷ್ಯನು ಜೀವನದ ಪೂರ್ಣತೆಗಾಗಿ ನಡೆಸುವ ನಿರಂತರ ಹುಡುಕಾಟದ ಸಂಕೇತವೂ ಹೌದು. ಶರಣಾಗತಿ ಮತ್ತು ದುಃಖ. ಕವನದ ಅಂತ್ಯವು ಅತ್ಯಂತ ಕರುಣಾಜನಕವಾಗಿದೆ. ಕಣ್ಣೀರಿನ ಮಳೆಯ ಮೂಲಕ ತನ್ನ ದುಃಖವನ್ನು ತೋಡಿಕೊಳ್ಳುವ ಜೀವವು ಸಿಗಲಾರದ ವಸ್ತುವಿಗಾಗಿ ಬಾಡಿ ಹೋಗುತ್ತದೆ. ಇದು ಮಾನವ ಬದುಕಿನ ಮಿತಿಗಳನ್ನು ಮತ್ತು ಅಸಹಾಯಕತೆಯನ್ನು ತೋರಿಸುತ್ತದೆ. ಒಟ್ಟಾರೆಯಾಗಿ ಈ ಕವನವು ನಗುವಿನಿಂದ ಆರಂಭವಾಗಿ ಕಣ್ಣೀರಿನ ಅಂತ್ಯವಾಗುತ್ತದೆ. ಜೀವನದಲ್ಲಿ ಸುಖ ಮತ್ತು ದುಃಖಗಳು ಹೇಗೆ ಬೆರೆತಿವೆ, ಆಸೆಗಳು ಹೇಗೆ ಮನುಷ್ಯನನ್ನು ತಳಮಳಕ್ಕೀಡು ಮಾಡುತ್ತವೆ ಎಂಬುದನ್ನು ಬೇಂದ್ರೆಯವರು ಅತ್ಯಂತ ಸೊಗಸಾದ ಜನಪದ ಶೈಲಿಯ ಭಾಷೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಪ್ರಿಯ ಪ್ರೇಕ್ಷಕರೇ, ನನ್ನ ಇತ್ತೀಚಿನ ಎಲ್ಲಾ ವಿಡಿಯೋಗಳ ಲಿಂಕ್ಗಳನ್ನು ನಾನು ಕುವೆಂಪು ಸಾಹಿತ್ಯ ಪ್ರಕಾಶನ ಹಾಗೂ ಸಾಹಿತ್ಯಶ್ರೀ ಬ್ಲಾಗ್ನಲ್ಲಿ ನೀಡಿದ್ದೇನೆ. ಅಲ್ಲಿ ನೀವು ಈ ವಿಡಿಯೋಗಳನ್ನು ಸುಲಭವಾಗಿ ಓದುವ ಟೆಕ್ಸ್ಟ್ ರೂಪದಲ್ಲೂ ಕಾಣಬಹುದು. ಲಿಂಕ್ಗಳಿಗಾಗಿ ದಯವಿಟ್ಟು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಮನಿಸಿ ಮತ್ತು ಕ್ಲಿಕ್ ಮಾಡಿ.